ತಂಗಿ ಸಾವಿತ್ರಿ ಅಂತ. ರಾಮನ ತಂಗಿ ಸಾವಿತ್ರಿ? ನೋಡು ಸಾವಿತ್ರಿ, ಎಷ್ಟು ದಿನ ಬಡತನದಲ್ಲಿ ಬಿತ್ತು ಒತ್ತಾಡುತ್ತೀಯ. ನಮ್ಮಂತ ಶ್ರೀಮಂತರ ಕೈ ಜೋಡಿಸಿದರೆ ನೀನು ಸುಖವಾಗಿರುತ್ತೀಯ, ನಿನ್ನ ಮನೆಯವರು ಸುಖವಾಗಿರುತ್ತಾರೆ. ಸರ್, ಈ ನಿಮ್ಮ ಮಾತು ನನಗೆ ಅರ್ಥವಾಗ್ತಾ ಇಲ್ಲ. ಅರ್ಥ ಆಗುವ ಹಾಗೆ ಹೇಳುತ್ತೇನೆ ಕೇಳು. ನೀವು ನನ್ನ ಸೂರ್ಯಾಗಿ ಸುಖ ನೀಡಿದರೆ ಬಡವರ ಮನೆ ಆಗಿರುವ ನಿನ್ನ ಮನೆ ಶ್ರೀ ಸಂಪತ್ತಿನಿಂದ ತುಂಬಿಸಿ ಶ್ರೀಮಂತರ ಅರಮನೆಯಾಗಿಸುವೆ. ಏನಕ್ಕೆ ಹಚ್ಚಿಲ್ಲ? ಏನಿನ ಶೀಲಕ್ಕಾಗಿ ಜಲ್ಲು ಸುರಿಸುವ ಕಜ್ಜಿ ನಾಯಿ. ನಾವು ಬಡವರ ಇರ್ಬೋದು ಕಣೋ, ಆದ್ರೆ ಹಣಕ್ಕಾಗಿ ಶೀಲ ಮಾರಿಕೊಳ್ಳುವ ಸೂಳೆರಲ್ಲ. ನಿನ್ನ ಹತ್ರ ದುಡ್ಡಿನ ಶ್ರೀಮಂತಿಗೆ ಇರಬಹುದು, ಆದ್ರೆ ನನ್ನ ಹತ್ರ ಪ್ರೀತಿ ಮಮತೆ ಮೇಲೆ ಶ್ರೀಮಂತಿಗೆ ಇದೆ. ತಿಳಿಯುತ್ತೆ ನೋಡ್ರಿ ಅಸ್ಕಲ್. ತಿಳಿಯಿತು ಸಾವಿತ್ರಿ, ತಿಳಿಯಿತು. ನಿನ್ನ ಜೊತೆ ಮಾತನಾಡ್ತಾ ನಿಂತರೆ ಏನು ಪ್ರಯೋಜನವಿಲ್ಲ. ನಿನಗೆ ಕೈಲಾಸದಲ್ಲಿ ಸಿಗದ ಸುಖವನ್ನು ಇಲ್ಲೇ ತೋರಿಸಿಯೋ ಬಾರಲೇ ಬಾ. ದೂರ ಸರಿ ಅಚ್ಚ ನೀಚ. ಹಾಗೇನಾದ್ರೂ ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಶೀಲ ಸವಿಯಲು ಬಂದಿದ್ದೆ ನಿಜವಾದ್ರೆ ಈ ಸಮಾಜದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ನಿನ್ನ ಬಟ್ಟೆ ಬಿಚ್ಚಿ ಒದ್ದು ಹೊರತಾರೆ. ಎಚ್ಚರಿಕೆ. ಸಮಾಜ ಹುಚ್ಚು ಎಣ್ಣೆ ಹೇಗಿದ್ದಾರೆ ಗೊತ್ತೇ ಇಲ್ಲಿನ ಸಮಾಜದಲ್ಲಿ ಹೆಣ್ಣು ಮಕ್ಕಳು? ಮಿಂಗನ ಜೊತೆ ಕಾಲ ಕಳೆಯಬೇಕೆಂಬ ಬಯಕೆಗಾಗಿ ಮಾಡಿಕೊಂಡ ಗಂಡನನ್ನು ಕೊಲೆಗೈದು ಮಿಂಗನ ಜೊತೆ ಸರಸ ಆಡುವರು ಈ ನಿನ್ನ ಸಮಾಜದ ಹೆಣ್ಣು ಮಕ್ಕಳು. ಗಂಡನ ಜೊತೆ ಸುಖವಾಗಿರುತ್ತೇನೆಂದು ಹೇಳಿ ಸಪ್ತಪದಿ ತುಳಿದು ಗಂಡನ ಮನೆಗೆ ಹೋಗುವ ಮುಂಚೆನೆ ಗರ್ಭಿಣಿಯರಾಗಲು ಇಲ್ಲ ಸಮಾಜದ ಹೆಣ್ಣು ಮಕ್ಕಳು. ಅವರ ಬಗ್ಗೆ ಮಾತನಾಡ್ತಾ ಹೋದರೆ ಸಮಯ ಸಾಲದು. ಸುಮ್ಮನೆ ಸಮಯ ಹಾಳು ಮಾಡಬೇಡ. ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀಯಾಳಿಸಿ ಮಾತಾಡ್ತಾ ಇದೆಯಲ್ಲ, ನಾಚಿರಾಗುದಿಲ್ಲ ಹೆಣ್ಣಿನ ಹೇಸಿ ಜನ್ಮಕ್ಕೆ. ಸುಮ್ಮನೆ ಹೊರಟ ಹೋಗಲಿಲ್ಲ. ಸುಮ್ಮನೆ ಹೊರಟು ಹೋಗಲ ಬಂದಿಲ್ಲ ಸಾವಿತ್ರಿ. ನನ್ನ ತೋಳು ತೆಕ್ಕೆಲೆ ನಿನ್ನ ದುಂಡ ದೇವನು ಬಿಗಿದಪ್ಪಿ ನಿನ್ನ ಗಲ್ಲಕ್ಕೆ ಚುಮ್ಮನ ನೀಡಲು ಬಂದಿರುವೆ. ನಿನ್ನ ಮನದಕ್ಕಾಗಿ ಹಾತೊರೆತಿರುವ ನನ್ನ ಮನವನ್ನು ಆಸೆ ತೀರಿಸಿಕೊಳ್ಳಲು ಬಂದಿರುವೆ. ಈ ನಿನ್ನ ಆಸೆಗೆ ಪರಿಹಾರವ ಏನಾಗಲ್ಲ ಕಣೋ. ಅಂತ ಪ್ರಸಂಗ ಏನಾದರೂ ಬಂದಿದ್ದೆ ನಿಜವಾದ್ರೆ ಈ ನಿನ್ನ ದೇಹವನ್ನ ಸೀಳಿ ಈ ನಿನ್ನ ದೇಹದ ಮಾಂಸವನ್ನ ಮತ್ತು ನೋಯಿನರಿಗೆ ಹಚ್ಚುವ ಎಮ್ಮಾರಿ ಹೆಣ್ಣು ಕಣ ನಾನು. ಸಾವಿತ್ರಿ, ಇದುವರೆಗೂ ನಾನು ಸಾವಿತ್ರಿ ಇದುವರೆಗೂ ನಾನು ಕೆಳಗೆ ಯಾರೂ ಬದುಕಿಲ್ಲ. ಈ ಊರಿನಲ್ಲಿ ಬಾಳುವುದಿಲ್ಲ. ನಿರ್ಜನವಾದ ಕಾಡಿನಲ್ಲಿ ಒಂಟಿಯಾಗಿ ಸಿಕ್ಕ ಹೆಣ್ಣಿಂದ ನನಗೆ ಮರಣ. ನೋ ನೆವರ್ ಸಾವಿತ್ರಿ, ನೋ ನೆವರ್. ಹುಲಿಯ
ಯಾವಲೇ ಇದನ್ನೆಲ್ಲ ಕೇಳೋದಕ್ಕೆ? ಈಗ ನಾನು ಹಸಿರಿರುವ ಹೆಬ್ಬುಲಿ ಇವಳ ದೇಹದ ಸವಿದು ಹೊಟ್ಟೆ ತುಂಬಿಸಿಕೊಳ್ಳುವೆ. ಲೇಖಲಿಂಗ, ನೀನು ಹಸಿದು ಹೆಬ್ಬುಲಿಯಾದರೆ ನಾನು ಹಿಂಡೂಲಿಗಳ ಗಂಡು ಕಣ. ಏನೋ ಮಗಳಿದೆ, ಕೇಳೋದಕ್ಕೆ ನಾನಾರು? ಚಂದ್ರಮಾತೆ ಹುತ್ತದಲ್ಲಿ 7 ಹೆಣಿಗಳ ಸರ್ಪದ ಆಶೀರ್ವಾದದಿಂದ ಜನಿಸಿ ಬಂದಿರುವ ಗರುಡ ರಾಜ ನಾನು. ನೀ ಯಾವನಾದರೆ ನನಗೇನು? ಸುಮ್ಮನೆ ಇವಳು ನನಗೆ ಅಪ್ಪಿಸಿ ಹೊರಟು ಹೋಗುವುದಿಲ್ಲ. ಹೋಗುತ್ತಿದ್ದರೆ ಏನು ಮಾಡುವೆ ನಾಯಿ? ಏನು ಮಾಡುವೆ? ಲೇ ತಿನ್ನುವ ತಿರಬೋಗಿ, ನಾನು ಸುಮ್ಮನೆದರೆ ಕಾಳಿಂಗ ಸೆರೆ ಎತ್ತಿ ಕಣ್ಣು ಬಿಟ್ಟೆ ನಿನ್ನ ಪ್ರಾಣ ತೆಗೆಯುವ ಕಾಳಿಂಗ ಸರ್ಪ. ಲೇ ಬಚ್ಚ, ನೀನು ಕಾಳಿಂಗ ಸರ್ಪವಾದರೆ ಆ ಸರ್ಪದ ಮೇಲೆ ಸವಾರಿ ಮಾಡುವ ಗರುಡ ರಾಜ ನಾನಾಗಬೇಕಾಗುತ್ತದೆ. ಎಚ್ಚರ! ಗರುಡು ರಾಜ? ಗರುಡು ರಾಜರ ಕಥೆಯನ್ನು ಕೇಳುತ್ತಾ ಮನೆಯಲ್ಲಿ ಕುಳಿತುಕೊಳ್ಳುವ ಬಿಟ್ಟು ಇಲ್ಲಿಗೆ ಬಂದ್ರಿಯೋ ಕುರಿ ಕಾಯುವ ತೊನ್ನೆ? ಎಲ ಬಂಡ ಬಡ್ಡಿಯ ಮಗನೇ, ದೊಡ್ಡರಿಗೆ ಮಾತಿನ ಪೆಟ್ಟು, ನಿಮ್ಮಂತವರಿಗೆ ಮಾತಿನ ಪೆಟ್ಟು. ಅಲ್ಕ ನನ್ನ ಮಗನೇ ಬೀರ, ಬಹಳ ರಾಜ ಇವತ್ತು ನೀನು. ಹೆಚ್ಚಿಗೆ ಮಾತನಾಡಿದರೆ ಬರುವುದು ನಿನ್ನ ಪ್ರಾಣಕ್ಕೆ ಆಪತ್ತು. ಆಪತ್ತು? ಅದು ಪ್ರಾಣಕ್ಕೆ ಆಪತ್ತು. ಏ ಕಳಿಂಗ, ನಾನು ಒಂಟಿ ಹಣ್ಣನ್ನು ಬಿಟ್ಟು ಹೋಗಲಾರೆ. ಒಳ್ಳೆ ಮಾತಿನಿಂದ ಹೇಳುತ್ತೇನೆ, ಇಲ್ಲಿಂದ ಹೊರಟು ಹೋಗೋ. ಹೋಗದಿದ್ದರೆ ಏನು ಮಾಡುವೆ ಮಗಳೇ? ಲೇ ಕಾಳಿಂಗ, ಇದು ಪರಶುರಾಮನ ಆಗಿದ್ದ. ನಿಮ್ಮಂತವರ ರುಂಡವನ್ನು ಕಳೆದು ದೇವಾನು ದೇವತೆಗಳಿಗೆ ನರೆಬೆಲ್ಲ ಕೊಡಬೇಕಾಗುತ್ತದೆ. ಎಚ್ಚರ! ನಾನು ಇವನಿಗೆ ಮುಕ್ತಿ ಕೊಟ್ಟರೆ ನನಗೇನು ಲಾಭವಿಲ್ಲ. ಇನ್ನು ಆ ದೇಸಾಯಿ ಕೊಲೆಯಾಗಬೇಕು. ಆಮೇಲೆ ಇವನಿಗೆ ಮುಕ್ತಿ ಕೊಟ್ಟರಾಯ್ತು. ಹೋಗುತ್ತೇನೆ ಬೀರ, ಹೋಗುತ್ತೇನೆ. ಒಂದಿಲ್ಲ ಒಂದು ದಿನ ಸಮಯ ಸಾಧಿಸಿ ಬರುವೆ ಇವಳ ಶೀಲದ ಜೊತೆ ಚೆಲ್ಲಾಟವಾಡಲು. ಯಾರಮ್ಮ ನೀನು? ಅಣ್ಣ, ನಾ ಶ್ರೀರಾಮನ ತಂಗಿ ಸಾವಿತ್ರಿ ಅಂತ. ಈ ಪತ್ರನ ಪೋಸ್ಟ್ ಮಾಡೋಣ ಅಂತ ಬಂದಿದ್ದೆ. ಅಷ್ಟರಲ್ಲಿ ಆ ಪತ್ರಿಕೆಯಲ್ಲಿ ಸಿಕ್ಕಿಕೊಂಡು. ಏನು ನೀನು ರಾಮಣ್ಣನ ತಂಗಿಯ? ಹೌದಣ್ಣ. ಆ ಪತ್ರವನ್ನು ನಾನೇ ಕೊಟ್ಟು ಬರುತ್ತೇನೆ, ಕೊಡಮ್ಮ. ಸರಿ ಅಣ್ಣ, ತೆಗೆದುಕೊ. ಸಾವಿತ್ರಿ, ಹೇಳಣ್ಣ. ಇಲ್ಲಿ ನಡೆದ ವಿಷಯವನ್ನು ಯಾರಿಗೂ ಹೇಳ್ಬೇಡಮ್ಮ, ಮತ್ತು ಮೇಲಾಗಿ ಅಣ್ಣನಿಗೆ ಹೇಳಬೇಡ, ಗಾಬರಿ ಆಗುತ್ತಾನೆ. ಸರಿ ಆಯ್ತಣ್ಣ, ನಾನು ಹೇಳೋದಿಲ್ಲ. ಏನಪ್ಪ ಮಹಾತ್ಮ ಗಾಂಧೀಜಿ, ಮಧ್ಯರಾತ್ರಿ 12 ಗಂಟೆಗೆ ನೀನು ಸ್ವತಂತ್ರ ತಂಡ
ರೀತಿಯಿಂದ ಮಾಡುತ್ತಿದ್ದಾರಲ್ಲ, ಇವರಿಗೆ ಹಸಿದ ಎಂಬುದಾಗಿ ಇವರನ್ನು ಸಂಹಾರ ಮಾಡದಿದ್ದರೆ ನನ್ನ ಹೆಸರು ಬೀರನೇ ಅಲ್ಲ. ಗೆಳೆಯನಾದಂತ ಈಗಪ್ಪ ಒಡೆಯರ್ ಅವರು 500 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ